ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅನ್ನೋದು ಸಾಬೀತಾಗಿದೆ. ವಿನಯ್ ಕುಲಕರ್ಣಿ ವಿರುದ್ಧದ ಆರೋಪಗಳು ಸಾಬೀತಾಗಿದೆ, ಅಪರಾಧಿ ಅನ್ನೋದನ್ನ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಪರಪ್ಪನ ಅಗ್ರಹಾರ ಸೇರಿದ್ದಾರೆ ವಿನಯ್ ಕುಲಕರ್ಣಿ ಮತ್ತವರ ಗ್ಯಾಂಗು. ವಿನಯ್ ಕುಲಕರ್ಣಿ ಸೇರಿ ಒಟ್ಟು 17 ಜನ ಅಪರಾಧಿಗಳು ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. 21 ಜನರ ಪೈಕಿ 17 ಮಂದಿ ಅಪರಾಧಿಗಳು. 21 ಆರೋಪಿಗಳ ಪೈಕಿ ಬಸವರಾಜ ಮುತ್ತಗಿ ಮತ್ತು ಶ್ರೀಶೈಲ ಬಿರಾದಾರ್ ಮಾಫಿ ಸಾಕ್ಷಿಯಾಗಿದ್ದರು. ಆರೋಪಿ ನಂಬರ್ 20 ವಾಸುದೇವ್ ಮತ್ತು ಆರೋಪಿ ನಂಬರ್ 21 ಸೋಮಶೇಖರ್ ಇವರ ವಿರುದ್ಧದ ಆರೋಪಗಳು ಸಾಬೀತಾಗಿಲ್ಲ. ಉಳಿದ 17 ಮಂದಿಯೂ ಕೂಡ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರೋದು ಸಾಕ್ಷ್ಯ ಸಮೇತ ಸಾಬೀತಾಗಿದೆ. ಕೋರ್ಟ್ ತೀರ್ಪು ಕೊಟ್ಟಿದೆ, 17 ಮಂದಿಯೂ ಕೂಡ ಅಪರಾಧಿಗಳು. ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ ಸೇರಿ. ನಿನ್ನೆ ತೀರ್ಪು ಪ್ರಕಟವಾದ ಬೆನ್ನಿಗೆ ವಿನಯ್ ಕುಲಕರ್ಣಿಯನ್ನ ಪೊಲೀಸರು ವಶಕ್ಕೆ ಪಡೆಕೊಂಡ್ರು, ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆಕೊಂಡ್ರು. ಆನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಯಿತು. ಫೆಬ್ರವರಿ ತಿಂಗಳಲ್ಲಿ ವಿನಯ್ ಕುಲಕರ್ಣಿ ಬೇಲ್ ಪಡ್ಕೊಂಡು ಆಚೆ ಬಂದಿದ್ರು. ಸುಪ್ರೀಂ ಕೋರ್ಟ್ನಿಂದ ಬೇಲ್ ಪಡ್ಕೊಂಡು ಆಚೆ ಬಂದಿದ್ರು. ಈಗ ಮತ್ತೆ ಅಪರಾಧಿಯಾಗಿ ಜೈಲು ಸೇರಿದ್ದಾರೆ. ಆರೋಪಿಯಾಗಿದ್ದಂಥ ವಿನಯ್ ಕುಲಕರ್ಣಿ ಕೇಸಲ್ಲಿ ಅಪರಾಧಿ ಅನ್ನೋದು ಕೋರ್ಟ್ನ ತೀರ್ಪು. ವಿನಯ್ ಕುಲಕರ್ಣಿಯ ಪಾತ್ರದ ಬಗ್ಗೆ ಸಿಬಿಐ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿದೆ ಮತ್ತು ಕೋರ್ಟು ಅದನ್ನು ಮಾನ್ಯ ಮಾಡಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಇರುವಂಥ ಆರೋಪ ಐಪಿಸಿ ಸೆಕ್ಷನ್ 302 ಅಂದರೆ ಕೊಲೆ, ಐಪಿಸಿ ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರಸಿ ಅಪರಾಧಿಕ ಒಳಸಂಚು, ಅಂದರೆ ಇಡೀ ಪ್ರಕರಣಕ್ಕೆ ಒಳಸಂಚು ರೂಪಿಸಿರುವಂಥ ಆರೋಪ ವಿನಯ್ ಕುಲಕರ್ಣಿ ಮೇಲಿದೆ ಮತ್ತು ಮಾರಣಾಂತಿಕ ಹಲ್ಲೆ, ಸಾಕ್ಷ್ಯನಾಶ 201 ಇದೆಲ್ಲವೂ ಕೂಡ ಸಾಬೀತಾಗಿದೆ. ಕೋರ್ಟ್ ವಿಚಾರಣೆಯಲ್ಲಿ ಸಾಬೀತಾಗಿದೆ. ಇದರ ಬೆನ್ನಿಗೆ ವಿನಯ್ ಕುಲಕರ್ಣಿ ಜೈಲ್ ಸೇರಿದ್ದು ಆಗಿದೆ. ಮುಂದಕ್ಕೇನು ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ಪ್ರಶ್ನೆಗಳಿರೋದು. ಯಾಕೆಂತಂದ್ರೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ವಿನಯ್ ಕುಲಕರ್ಣಿಗೆ ಎಷ್ಟು ಯಾವ ಪ್ರಮಾಣದ ಶಿಕ್ಷೆ ವಿಧಿಸಲಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಮಾಣವನ್ನು ಕೋರ್ಟ್ ಇವತ್ತು ಪ್ರಕಟಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.